ತೇಜಸ್ ಸಂಜಯ್ ಅಪ್ಕಮಿಂಗ್ ಮೂವಿ ಮೀರಾ ಇದು ಒಂದು ಗ್ಲಿಮ್ ರಿಲೀಸ್ ಆಗಿದೆ ಆ್ಯಂಡ್ ಸೆಕೆಂಡ್ ಒಂದು ಡೈರೆಕ್ಟರ್ ಬಗ್ಗೆ ನಾವು ಮಾತಾಡ್ಬೋದು. ಇದು ಮೂವಿ ಆಲ್ರೆಡಿ ಡೇಟ್ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಮತ್ತು ಮೂವಿ 3Dದೂ ರಿಲೀಸ್ ಆಗ್ತದೆ. ಸೊ ಒನ್ ಬೈ ಒನ್ ಡೀಟೇಲಾಗಿ ನಾವು ಹಾಗೆ ಜೈ ಹನುಮಾನ್ದು ಒಂದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ಸೊ ಡೀಟೇಲಾಗಿ ಬಗ್ಗೆ ನಾವು ಮಾತಾಡ್ತಾ ಅವ್ರಿಗೆ ವಿಡಿಯೋಕ್ಕೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ತಿಕ್ ಗಟ್ಟಿಮನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಲಾಸ್ಟ್ ಮೂವಿ ಈಗಲ್ ಓಕೆನಾ, ಅದು ಆ್ಯಕ್ಷನ್ ಸೀನ್ಸ್ ನನಗೆ ಇಷ್ಟ ಆಗಿತ್ತು. ಇದು ಟೀಸರು ಟೈಲರ್ ನೋಡಿದಾಗ, ಬಟ್ ಮೂವಿ ನಾನು ನೋಡಿಲ್ಲ. ಬಟ್ ಈ ಕಾರ್ತಿಕ್ ಗಟ್ಟಿಮನ್ ಬಗ್ಗೆ ಇನ್ನೂ ಫಿಲ್ಮ್ ಬಗ್ಗೆ ಮುಂದೆ ನಾವು ಮಾತಾಡಬೇಕಂದ್ರು ಕಾರ್ತಿಕ್ 2 ಆಲಿ ನಿಖಿಲ್ನಲ್ಲಿ ಕೆರಿಯರ್ದಾಗೆ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗಿತ್ತು, ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ. ಈಗ ತೇಜಸ್ ಸಂಜಯ್ ಕೆರಿಯರ್ ಬಗ್ಗೆ ನಾವು ಮಾತಾಡಬೇಕಂದ್ರು ಓಕೆ ಜಾಂಬಿ ರೆಡ್ಡಿ ಮೂವಿ ಅಲ್ಲಿ ಮತ್ತು ಚನ್ಮನ್ ಮೂವಿ ತೇಜಸ್ ಸಂಜಯ್ ಕೆರಿಯರ್ದಾಗೆ ಬಿಗ್ಗೆಸ್ಟ್ ಮೂವಿ ಹಿಟ್ ಆಗಿದೆ. 350 crore ಫಿಲ್ಮ್ ಗಳಿಸಿದೆ ಓಕೆನಾ. 50 crore ಇತ್ತು ಓನ್ಲಿ ಬಜೆಟ್ ಓಕೆನಾ. ಟೀಸರ್ ಬಂದಾಗ ಒಂದು ಹೈಪ್ ಕ್ರಿಯೇಟ್ ಮಾಡಿತ್ತು, ಯಾಕಂದ್ರೆ 400 ಕೋಟಿ ಎಲ್ಲಿತ್ತು ಆದಿಪುರುಷ್ ಮೂವಿಗೆ ಟಕ್ಕರ್ ಕೊಟ್ಟಿತ್ತು ಓಕೆನಾ. ಇದು ಓನ್ಲಿ ಶಾರ್ಟ್ ಫ್ರೇಮ್ ಬೈ ಫ್ರೇಮ್ ನೋಡಿದ್ವಲ್ಲ, ಹನುಮಾನ್ಜಿಗೆ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಿರಲ್ಲ, ಅದೊಂದು ಶಾರ್ಟ್ ನನಗೆ ಇಷ್ಟ ಆಗಿತ್ತು. ಮ್ಯಾಕ್ಸಿಮಮ್ 2 ಡೋರ್ ಸಲಕ್ಕೆ ವೆಯ್ಟ್ ಮಾಡಿದೆವು, ಅದು ಮತ್ತು ಟೀಸರ್ ಯಾವಾಗ ಬರ್ತದೆ ಅಂತ ವೆಯ್ಟ್ ಮಾಡಿದೆವು. ಫೈನಲಿ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈಗ ತೇಜಸ್ ಸಂಜಯ್ ನೆಕ್ಸ್ಟ್ ಮೂವಿ ಒಂದು ಸೂಪರ್ ನ್ಯಾಚುರಲ್ ಮೂವಿ ತರ್ಲತ್ತರ. ಮಿರಾಯ್ ಮೂವಿ ಬಗ್ಗೆದಾಗೆ ನಾವು ಮಾತಾಡ್ಲತ್ತೀನಿ. ಒಂದು ಸೈಫೈ ಆ್ಯಕ್ಷನ್ ಮೂವಿ ಅದ, ಇದ್ರೊಳಗಿನ ಮೈಥಾಲಜಿ ಬಗ್ಗೆ ಫಿಲ್ಮ್ನಲ್ಲಿ ತೋರಿಸ್ರೆ, ಯಾಕಂದ್ರೆ 9 ಬುಕ್ಗಳು ಪ್ರೆಸೆಂಟೇಷನ್ ಕೊಟ್ಟರೆ ಇಲ್ಲಿ ಓಕೆನಾ. ಅದು ಏನು ಪಾಯಿಂಟ್ ಅದ, ನೇಪಾಳದಾಗ ಅಲ್ಲಿ ಹಿಂಗೆ ಶೂಟಿಂಗ್ ಮಾಡ್ಯಾರ ನೋಡಿ, ಅದು ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ತೊಂದರಂತವ್ರು ಮಲೇಷ್ಯಾಕ್ಕೆ ಹೋಗಿಸಿ ಸೊ ನೋಡೋಂಗೆ ಫಿಲ್ಮ್ನಲ್ಲಿ ಅಂದ್ರೆ ನನಗೆ ಅನ್ಸ್ಲತ್ತದ ಒಂದು ಸೂಪರ್ ಆ್ಯಕ್ಷನ್ ಮೂವಿ ನೋಡ್ಬೋದು ನಾವು. ಅದೊಂದು ಪಾಯಿಂಟ್ ನನಗೆ ಅನ್ಸ್ಲತ್ತೆ, ಯಾಕಂದ್ರೆ ಮಾರ್ಷಲ್ ಆರ್ಟ್ ಟ್ರೈನಿಂಗ್ ತೊಂದಮೇಲೆ ಒಂದು ಫಿಲ್ಮ್ನಲ್ಲಿ ಸೂಪರ್ ಆ್ಯಕ್ಷನ್ ಇರ್ತಾವೆ, ಅದೊಂದು ಪಾಯಿಂಟ್ ನನಗೆ ಗ್ಲಿಮ್ ಒಳಗೆ ಅನ್ಸ್ಲತ್ತದ. ಬಟ್ ನಾವು ಮಾತಾಡ್ಬೇಕಂದ್ರೆ ಗ್ಲಿಮ್ನಲ್ಲಿ ಬೇರೆ ಆ್ಯಕ್ಟರ್ನು ಫಿಲ್ಮ್ನಲ್ಲಿ ಯಾರ ದುಲ್ಕರ್ ಸಲ್ಮಾನ್ ಯಾರ, ಬಟ್ ಈ ಪ್ರೆಸೆಂಟೇಷನ್ ಇಲ್ಲಿ ಅವನ ಆ ಕಳಿಂಗ ಯುದ್ಧ ರಿವೀಲ್ ಮಾಡಿಲ್ಲ. ಬಟ್ ಮಂಚು ಮನೋಜ್ ಬಗ್ಗೆ ನಾವು ಮಾತಾಡ್ಬೇಕು. ಅವ್ರು ನೆಕ್ಸ್ಟ್ ಮಂತ್ ಬರ್ಡೇ ಅದ. ನೆಕ್ಸ್ಟ್ ಮಂತ್ ಬರ್ಡೇ ದಿನ ಅವ್ರದ್ದೊಂದು ಪೋಸ್ಟರಲ್ಲಿ ಮತ್ತು ಎಲ್ಕ ಸಣ್ಣ ವಿಡಿಯೋನ ಅನೌನ್ಸ್ಮೆಂಟ್ ಮಾಡ್ತಿರ್ಬೇಕು. ಕಾರ್ತಿಕ್ ಗಟ್ಟಿಮನ್ ಸರ್ ಡೈರೆಕ್ಟರ್ ಸರ್ ಅಂತ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಾರೆ. ಒಳಗೆ ಸ್ಲೋ ಮೋಷನ್ ನೋಡಿದೆವು ಅಂದ್ರೆ ಅವ್ರಿಗೆ ಇಂಟ್ರೊಡ್ಯೂಸ್ನು ಕೊಟ್ಟಾರ. ಒಂದು ಗ್ರಂಥಗಳ ಅಪಾರ ಜ್ಞಾನ ಅನಾದಿ ಕಾಲದಿಂದ ಪಾಯಿಂಟ್ ಇದು ನಮ್ಗೆ ಶಾರ್ಟ್ ಬೈ ಶಾರ್ಟ್ ಅನಿಸ್ತದ. ಜೈ ಹನುಮಾನ್ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದನ್ನೊಂದು ಪೋಸ್ಟರ್ ರಿಲೀಸ್ ಆಗಿದೆಲ್ಲ. ತೋ ಇಲ್ಲಿ ಹನುಮಾನ್ಜಿ ಕೈ ಅದ ಮತ್ತು ಶ್ರೀರಾಮ್ ಪ್ರಭು ಕೈ ಅದ, ಅದು ಪೋಸ್ಟರ್ ರಿಲೀಸ್ ಮಾಡ್ಯಾರ. ಅದು ಶಾರ್ಟ್ ಅಂದ್ರೆ ನಮಗೆ ಕಾಣ್ಲತ್ತದ ಒಂದು ಫ್ರೇಮ್ ಬೈ ಫ್ರೇಮ್ ಚಲೋ ಪ್ರೆಸೆಂಟೇಷನ್ ಕೊಟ್ಟರೆ ಅದು ಫಸ್ಟ್ ಒಳಗೆ ನನಗೆ ಪಾಯಿಂಟ್ ಅದ. ಚಲೋ ಪವರ್ಫುಲ್ ಲುಕ್ನಾಗ ಅದು ಪೋಸ್ಟರ್ ನನಗೆ ಅನಿಸ್ಲತ್ತದ. ಹಂಗೆ ಜೈ ಹನುಮಾನ್ ಮೂವಿ ಬರ್ಲಿಕ್ಕೆ ಮ್ಯಾಕ್ಸಿಮಮ್ 2 years ಇರ್ತಿದೆ. ಇನ್ನು ಮೂವಿ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಟರ್ ಪ್ರಶಾಂತ್ ವರ್ಮಾ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಬಾಲಿವುಡ್ ಆ್ಯಕ್ಟರ್ ಸಂಗಟ ಒಂದು ಮೂವಿ ಬರ್ಲತ್ತಾರಂತ ನಾ ಮಾತಾಡ್ತೀನಿ. ರಣವೀರ್ ಸಿಂಗ್ ಸಂಗಟ ಒಂದು ಮೂವಿ ಮಾಡ್ಲತ್ತಾರಂತ. ನೋಡಮ್ಮ ಅವ್ರ ಸಂಗಟ ಹೆಂಗೆ ಮೂವಿ ಬರ್ತದ, ಅದೇನು ಬೇರೆ ಆ್ಯಕ್ಷನ್ ಮೂವಿ ಇರ್ತದ, ಏನು ಸೈಫೈ ಮೂವಿ ಇರ್ತದ, ಇನ್ನು ಅದು ಅನೌನ್ಸ್ಮೆಂಟ್ ಆಗ್ಯದ ಫೈನಲಿ ಪೋಸ್ಟರಲ್ಲಿ. ಮತ್ತು ಒಂದು ಗ್ಲಿಮ್ ಬಂದಮೇಲೆ ಗೊತ್ತಾಗ್ತದ ಅದು ಮೂವಿ ಯಾವ ಲೆವೆಲ್ದಾಗ ಇರ್ತದೆ. ಬಟ್ ಒಂದು ಸೆಕೆಂಡ್ ಪಾರ್ಟ್ ಒಳಗೆ ನಾವು ಮಾತಾಡ್ಬೇಕಂದ್ರು ಹನುಮಾನ್ಜಿ ಪೂರಾ ಸ್ಟೋರಿ ಇರ್ತದ. ಯಾಕಂದ್ರೆ ಲಾಸ್ಟ್ನಾಗ ಏನು ಎಂಡಿಂಗ್ನಾಗ ಅದು ಸ್ಟೋರಿ ನಮಗೆ ತೋರಿಸಿರಲ್ಲ, ಅದು ವರ್ಲ್ಡ್ ಕ್ರಿಯೇಟ್ ಮಾಡಿರು. ಪ್ರಶಾಂತ್ ವರ್ಮಾ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಹನುಮಾನ್ಜಿಗೆ ಇಷ್ಟು ಬಿಗ್ ಸ್ಕ್ರೀನ್ನಾಗ ಚಲೋ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ತೋರಿಸಿರಲ್ಲ, ಅದು ಬೂಸ್ ಬಂಪ್ಸ್ ಆಗಲ್ಬೇಕು. ಪ್ರತಿಯೊಂದು ಮೂಮೆಂಟ್ ಇದ್ದು ಅದು ಲಾಸ್ಟ್ ಸೀನ್ನ ಮಾತಾಡ್ತೀನಿ. ತೇಜಸ್ ಸಂಜೆಗೆ ಏನು ಕ್ಯಾರೆಕ್ಟರ್ ಕೊಟ್ಟಿರಲ್ಲ, ಸಣ್ಣ ಹುಡುಗನ ಚಾವ್ ಮಾಡ್ತಾರಂತ ಒಂದು ಪ್ರೆಸೆಂಟೇಷನ್ ಅವ್ನು ಕೊಟ್ಟಿರಲ್ಲ. ಸ್ವಲ್ಪ ಭಕ್ತಿ ಆದಂಥ ಅದೊಂದು ಪ್ರೆಸೆಂಟೇಷನ್ ತೋರಿಸ್ಬೇಕಿತ್ತು ಅವನಿಗೆ, ಬಟ್ ಆ ಥರ ತೋರಿಸಲಿಲ್ಲ. ಬಟ್ ಓಕೆ, ಜೈ ಹನುಮಾನ್ ಮೂವಿ ಒಳಗೆ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾ ಅದು ವೇಟಿಂಗ್ ಇನ್ನೂ ಅದ. ಯಾಕಂದ್ರೆ ಮಿರಾಯ್ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮೂವಿ ಡೇಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಾರ. ಹನುಮಾನ್ ಮೂವಿ ಯಾವಾಗ ರಿಲೀಸ್ ಆಗ್ಲತ್ತಿತ್ತಲ್ಲ, ಸೌತ್ ಇಂಡಸ್ಟ್ರಿಯಲ್ಲಸೆ ಮತ್ತು ಮಹೇಶ್ ಬಾಬುದು ಮೂವಿ ಗುಂಟೂರು ಕಾರಂ ರಿಲೀಸ್ ಆಗ್ಲತ್ತಿತ್ತು, ಮತ್ತು ಈಗಲ್ ಮೂವಿ ರಿಲೀಸ್ ಆಗ್ಲತ್ತಿತ್ತು, ಮತ್ತು ಬೇರೆ ಮೂವಿಗಳ್ನು ರಿಲೀಸ್ ಆಗ್ಲತ್ತಿಲ್ಲ. ಹನುಮಾನ್ ಮೂವಿಗೆ ಎಷ್ಟು ಸ್ಕ್ರೀನ್ಗಳು ಸಿಗಬೇಕಿದ್ದಿಲ್ಲ, ಅಷ್ಟು ಸ್ಕ್ರೀನ್ ಸಿಕ್ಕಿಲ್ಲ. ಅದು ಸಲಕ್ಕೆ ಮೇಲೆ 2025 April 18th ಅಂತ ಡೇಟ್ ಅನೌನ್ಸ್ಮೆಂಟ್ ಈಗ ಇಟ್ಬಿಟ್ಟದ. ತೇಜಸ್ ಸಂಜಯ್ ಪತ್ರಿಕೆಯಲ್ಲಿ ಅವ್ರು ಅಂದ್ಬಿಟ್ರು, ನಾ ಡೇಟ್ ಇಟ್ಬಿಟ್ಟಿನಿ, ನಾ ಡೇಟ್ ಚೇಂಜ್ ಮಾಡಲ್ಲ ಅಂತ ಅಂದ್ಬಿಟ್ರು ಅವರು. ನೋಡಮ್ ಇದು ಡೇಟ್ ಅದೇ ಇರ್ತದ, ಇನ್ನು ಮುಂದೆ ಡೇಟ್ ಚೇಂಜ್ ಮಾಡ್ತಾರೆ. ಮೇ ಬಿ ಇದು ಶೂಟಿಂಗ್ ಎಲ್ಲ ಪರ್ಫೆಕ್ಟ್ಲಿ ಖತಮ್ ಆಯ್ತಂದ್ರೆ ಅದೇ ಡೇಟಿಗೆ ರಿಲೀಸ್ ಮಾಡ್ಬೋದು, ಇಲ್ಲಿಕರು ಅದಕ್ಕಿಂತ ಪೈಲಿನ ಮೂವಿ ಇದು ಬರ್ಬೋದು. ನನಗೆ ಅನ್ಸಲ್ಲ ಇದು ಮೂವಿ ಡೇಟ್ ಚೇಂಜ್ ಆಗ್ತಿರ್ಬೇಕಂದ್ರೆ ಇನ್ನು ಮೂವಿ ಶೂಟಿಂಗ್ ಇನ್ನು ಪೆಂಡಿಂಗ್ ಅದ. ಯಾಕಂದ್ರೆ ಇಲ್ಲಿ ದುಲ್ಕರ್ ಸಲ್ಮಾನು ಅದು ಅವ್ನದೇನು ಕ್ಯಾರೆಕ್ಟರ್ ಅದ, ಮತ್ತು ಮಂಚು ಮನೋಜ್ ಎಷ್ಟು ದಿನ ಆದಮೇಲೆ ನೋಡ್ಲತ್ತೀನಿ ರೀ. ಯಾಕಂದರೆ ಜಿ ಸಿನಿಮಾ ಒಳಗೆ ಒಂದು ಮೂವಿ ನೋಡಿದೆ, ನೋಡಿದ್ನ ರಕುಲ್ ಪ್ರೀತ್ ಫಿಲ್ಮ್ನಲ್ಲಿ ಇದ್ದರು. ಪವರ್ ಏನೋ ಮೂವಿ ಇತ್ತು ಓಕೆ, ಅದು ಮೂವಿ ನನಗೆ ಇಷ್ಟ ಆಗಿತ್ತು. ಬಟ್ ಅದು ಸಂಗತಿ ಇವ್ರ ಅಣ್ಣನ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮಂಚು ವಿಷ್ಣು ಬಗ್ಗೆ ಕನ್ನಪ್ಪ ಲಾಸೆ ಒಂದು ಮೂವಿ ಬರ್ಲತ್ತದ. ಕನ್ನಡ ಇಂಡಸ್ಟ್ರಿಲಾಸೆ ಫಸ್ಟ್ ಮಾತಾಡ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮೂವಿ ಮಾಡಿದ್ರು, ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ನು ಮೂವಿ ಮಾಡಿದ್ರು. ಈಗ ಮಂಚು ವಿಷ್ಣು ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇವ್ರದ್ದು ಲಾಸ್ಟ್ ಮೂವಿ ಯಾವ್ದು ಇಟ್ಟಾಗ್ಯದಪ್ಪ,
ಓಕೆ ಇದು ಒಂದು ಬಿಗ್ ಸ್ಕಿಲ್ನ ಮೂವಿ ಬರ್ತದೆ ಓಕೆನಾ. ಇಲ್ಲಿ ಫಿಲ್ಮ್ನಲ್ಲಿ ಅಕ್ಷಯ್ ಕುಮಾರ್ ಅನ್ನುವಾರ ಅವಂದು ಏನು ರೋಲ್ ಅದ, ಮತ್ತು ಈ ಫಿಲ್ಮ್ನಲ್ಲಿ ಪ್ರಭಾಸ್ ಗಾರು ಬಗ್ಗೆ ಕ್ಯಾರೆಕ್ಟರ್ ಏನಂತ ಆಲ್ರೆಡಿ ಹೇಳಿಬಿಟ್ಟಾರ, ಯಾಕಂದ್ರೆ ಪರಮಾತ್ಮನ ರೋಲ್ ಪ್ಲೇ ಮಾಡ್ಲತ್ತಾರೆ. ಈಗ ಪ್ರಭಾಸ್ ಗಾರು ಇಲ್ಲಿ ಒಂದು ರೋಲ್ ಪ್ಲೇ ಮಾಡಿ ಮತ್ತು ಕಲ್ಕಿ ಮೂವಿ ಒಳಗೆ ವಿಷ್ಣು ದೇವ್ರ ಅವತಾರ್ನಲ್ಲಿ ಅನ. ಸೊ ಇದು ಪಾಯಿಂಟ್ ಓಕೆ ಅದ ಓಕೆನಾ. ಇಷ್ಟು ಬಿಗ್ ಆ್ಯಕ್ಟರ್ ಗಿಟ್ಗೆಸ್ ನೀವು ಮೂವಿ ಮಾಡ್ಲತ್ರಿ, ಇದು ನೋಡಮ್ ಈಗಿನ ಟೈಮ್ ಪ್ರಕಾರ ಬ್ಯಾಡ್ರಿ ಕಣ್ಣಪ್ಪ ಮೂವಿ ಹೆಂಗೆ ಬರ್ತದ, ಪ್ರೆಸೆಂಟೇಷನ್ ಹೆಂಗೆ ಇರ್ತದ. ಸೊ ನೋಡಮ್ ಇದು ಎಕ್ಸೈಟ್ಮೆಂಟ್ ಇದನ್ನ ಮೂವಿ ನೋಡ್ಲಕ್ಕೆ. ಸೊ ಮಿರಾ ಏನದ ಇದು ಪ್ಯಾನ್ ಇಂಡಿಯಾ ಗ್ಲೋಬಲಿ ರಿಲೀಸ್ ಆಲತ್ತದ, ಮ್ಯಾಕ್ಸಿಮಮ್ ಇದನ್ನು 10 ಲ್ಯಾಂಗ್ವೇಜ್ದಾಗ ರಿಲೀಸ್ ಆಲತ್ತದ. ಈ ಡೇಟಿಗೆ ನಾವು ಬರ್ಲೇತಂತ ಆಲ್ರೆಡಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟದ. ಸೊ ನೋಡಮ್ ಇನ್ನೊಂದು ಥೋಡೆ ದಿನ ಆದಮೇಲೆ ಮ್ಯಾಕ್ಸಿಮಮ್ ಇನ್ನೊಂದು 5-6 ತಿಂಗಳಾದಮೇಲೆ ಒಂದು ಟೀಸರ್ ಅಲ್ಲಿ ಮತ್ತು ಅವಾಗ ಇನ್ನೂ ಮುಂದೆ ನಾವು ಡಿಸ್ಕಸ್ ಮಾಡಮ್ಮಿ ಇದು ಸ್ಟೋರಿ ಏನಿರ್ತದೆ. ಬಟ್ ಶಾರ್ಟ್ ಬೈ ಶಾರ್ಟ್ ಫ್ರೇಮ್ ಬೈ ಫ್ರೇಮ್ ನಾವು ಮಾತಾಡ್ಬೇಕಂದ್ರೆ ವಿಜುವಲಿ ನಮಗೆ ಇಲ್ಲಿ ಬೆಟರ್ ಕ್ವಾಲಿಟಿದಾಗ ಕಾಣ್ಲತ್ತವ. ಬಟ್ ಸೈಫೈ ಆ್ಯಕ್ಷನ್ ಮೂವಿ ಅದಲ್ಲ. ತೊಗೊಂಡು ಇದ್ರೊಳಗೆ ಮೈಥಾಲಜಿ ಬಗ್ಗೆ ಏನೇ ರೆಫರೆನ್ಸ್ ಕೊಡ್ತಾರ, ಏನು ಒಂದು ಸೂಪರ್ ಆ್ಯಕ್ಷನ್ ಮೂವಿ ಅದ. ಸೊ ಇನ್ನು ವೇಟಿಂಗ್ ಅದ ಇದು ಮೂವಿ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಮೇಲೆ ಡೀಟೇಲ್ ನಾನು ಹೇಳಕ್ಕೆ ಕೋಶಿಶ್ ಮಾಡ್ತೀನಿ. ಸೊ ಇದೆಲ್ಲ ಕೆಳಗೆ ನನ್ನ ವೀಡಿಯೋ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ನಿಮ್ಮ ಒಪಿನಿಯನ್ ಹೇಳ್ರಿ, ಈಗ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಹತ್ತಿರವಾಗ್ತಿರೋ ಒಂದು ಗ್ರಹಣ